So, good evening, everyone. We'll continue today's session. ನಿನ್ನೆ ಸ್ವಲ್ಪ ಬೇಸಿಕ್ಸ್ ತಿಳ್ಕೊಂಡಿದ್ವಿ. ಇವತ್ತು ಅಲ್ಲಿಂದಾನೇ ಕಂಟಿನ್ಯೂ ಮಾಡೋಣ. ಓಕೆ, ನಾನು ಹೇಳಿದ್ದೆ ವಿಲ್ ಹ್ಯಾವ್ 3 kinds ಆಫ್ ಬಿಸಿನೆಸ್ ಆರ್ಗನೈಸೇಷನ್ ಅಂತ ಹೇಳಿ ನೆನಪಿರ್ಬೋದು ಎಲ್ಲರಿಗೆ. ಓಕೆ, ಒಂದು 2 ನಿಮಿಷ ರೀಕ್ಯಾಪ್ ಮಾಡಿ ಐ ವಿಲ್ ಕಂಟಿನ್ಯೂ. ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳಿದ್ದೆ, ಅಥವಾ ವಿ ಕಾಲ್ ಇಟ್ ಆಸ್ ಸೋಲ್ ಟ್ರೇಡಿಂಗ್. Means one person manages the business. Any profit or loss belonging to that one person only. ಇಲ್ಲಿ ಕ್ಯಾಪಿಟಲ್ ಲಿಮಿಟೆಡ್ ಇರ್ತದೆ, ಸ್ಕಿಲ್ ಲಿಮಿಟೆಡ್ ಇರ್ತದೆ. ಓಕೆ, ಬಟ್ ಈಚ್ ಅಂಡ್ ಎವ್ರಿ ಬಿಸ್ನೆಸ್ ಮೆನ್ಸ್ ಮೇನ್ ಏಮ್ ಟು ಎಕ್ಸ್ಪಾಂಡ್. The second mode of business is, my dear friends, partnership. ಇಲ್ಲಿ ಮಿನಿಮಮ್ 2 persons and maximum 50 persons. You can take any person as a partner on the face of this earth. ಈ ಜಗತ್ತಿನಲ್ಲಿ ನೀವು ಯಾರಿಗೆ ಬೇಕಾದವ್ರಿಗೆ ಪಾರ್ಟ್ನರ್ ಅಂತ ತಗೋಬಹುದು, ಎಕ್ಸೆಪ್ಟ್ 3 persons, 3 ವ್ಯಕ್ತಿಗಳಿಗೆ ಬಿಟ್ಟು. ಅದರಲ್ಲಿ ಫಸ್ಟ್ ಒನ್ ಮೈನರ್. No doubt, you can take minor as a partner and ತಗೋಬಹುದು, but he is eligible only for profit, but not for loss. ಹೀಗಾಗಿ ಯಾವತ್ತು ತಗೊಳ್ಳಲ್ಲ. ಸೆಕೆಂಡ್ ಪರ್ಸನ್ ವಿತ್ ಅನ್ಸೌಂಡ್ ಮೈಂಡ್, ಇವನಿಗೆ ಪಾರ್ಟ್ನರ್ ಅಂತ ತಗೊಳ್ಳಿಕ್ಕೆ ಬರಲ್ಲ. ಅಂಡ್ ಒನ್ ಮೋರ್ ಪರ್ಸನ್ ಹ್ಯಾವಿಂಗ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್. ಸೊ ಈ 3 ಜನಗೆ ಬಿಟ್ಟು ನೀವು ಬೇಕಾದವ್ರಿಗೆ ಪಾರ್ಟ್ನರ್ ಅಂತ ತಗೋಬಹುದು. ಯು ಕ್ಯಾನ್ ಟೇಕ್ ವಿರಾಟ್ ಕೊಹ್ಲಿ, ಯು ಕ್ಯಾನ್ ಟೇಕ್ ಅಮಿತಾಬ್ ಬಚ್ಚನ್, ಯು ಕ್ಯಾನ್ ಟೇಕ್ ಶಾರುಖ್ ಖಾನ್. ಓಕೆ, ಬಟ್ ಅವ್ರು ಬರ್ಬೇಕು ನಿಮ್ ಬಿಸ್ನೆಸ್ ಗೆ ಅಷ್ಟೇ. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್. ಇದರದ್ದು ಮೇನ್ ಡಿಸ್ಅಡ್ವಾಂಟೇಜ್ ಅಂದ್ರೆ unlimited liability. That is the major disadvantage. ಹಾಗಾದ್ರೆ ಈ ಡಿಸ್ಅಡ್ವಾಂಟೇಜ್ ಹೋಗಿಸ್ಲಿಕ್ಕೇನೆ ಥರ್ಡ್ ಕೈಂಡ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ದಟ್ ವಿ ಕಾಲ್ ಇಟ್ ಆಸ್ ಜಾಯಿಂಟ್ ಸ್ಟಾಕ್ ಕಂಪನಿ. ಇದರಲ್ಲಿ ನಾನು ಹೇಳಿದೆ ಪ್ರೈವೇಟ್ ಲಿಮಿಟೆಡ್, ಪಬ್ಲಿಕ್ ಲಿಮಿಟೆಡ್ ಅಂಡ್ OPC, ಒನ್ ಪರ್ಸನ್ ಕಂಪನಿ. ಇದು ನಾವು ಯಾವುದು ಡಿಸ್ಕಷನ್ ಮಾಡಲ್ಲ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಓನ್ಲಿ ಪಬ್ಲಿಕ್ ಲಿಮಿಟೆಡ್. ಚಲೋ, ಇಲ್ಲಿಂದಾನೆ ಶುರು ಮಾಡಿ. ಓಕೆ, ಸೊ ಹಾಗಾದ್ರೆ ಈ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗ್ಬೇಕಿತ್ತಂದ್ರೆ ಏನಾದ್ರೂ ಒಂದು ಥಾಟ್ ಇರ್ತದೆ, ಒಂದು ಐಡಿಯಾ ಇರ್ತದೆ. ಆ ಐಡಿಯಾ ಹಿಂದೆ ಸಮ್ ಪರ್ಸನ್ಸ್ ಇರ್ತಾರೆ. ವಿ ಕಾಲ್ ದೆಮ್ ಆಸ್ ಪ್ರಮೋಟರ್ಸ್. ಇವರು ಹಗಲು ರಾತ್ರಿ ಮೆಹನತ್ ಮಾಡಿ ಒಂದು ಬಿಸ್ನೆಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಬಟ್ ವೆನ್ ದೇ ವಾಂಟ್ ಟು ಎಕ್ಸ್ಪಾಂಡ್ ಮಚ್ ಮೋರ್, ಇನ್ನೂ ಹೆಚ್ಚಿನ ಇದಕ್ಕೆ ಎಕ್ಸ್ಪಾನ್ಷನ್ ಮಾಡೋ ವಿಚಾರ ಇತ್ತಂದ್ರೆ ದೇ ನೀಡ್ ಕ್ಯಾಪಿಟಲ್. ಅವ್ರಿಗೆ ದುಡ್ಡದ ಅವಶ್ಯಕತೆ. ಸೊ ದುಡ್ಡದ ಅವಶ್ಯಕತೆ ಇದ್ದಾಗ ಒಂದೇ ಕ್ಯಾನ್ ಅಪ್ರೋಚ್ ಬ್ಯಾಂಕ್, ದೇ ಕ್ಯಾನ್ ಅಪ್ರೋಚ್ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಇಲ್ಲಿಂದ ಸಾಲ ತಗೋಬಹುದು. ಬಟ್ ಈ ಸಾಲ ಏನ್ ತಗೊಳಿಸ್ತಾರೆ, ಅದರ ಮೇಲೆ ದೇ ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್. Whether business runs in profit or loss, it doesn't make any difference. Those who have lent us, ನಮಗೆ ಯಾರು ಸಾಲ ಕೊಟ್ಟಿರ್ತಾರೆ ಅವ್ರಿಗೆ ಅದರ ಏನೂ ಸಂಬಂಧನೇ ಇರೋದಿಲ್ಲ. They need interest as well as principal. ನಾವು ಪೇ ಮಾಡ್ಲೇಬೇಕಾಗ್ತದೆ. ಸೊ ಹೀಗಾಗಿ ಪ್ರಮೋಟರ್ಸ್ ಏನ್ ಮಾಡ್ತಾರೆ, ಅವ್ರ ಹತ್ರ ಒಂದು 100% ಸ್ಟೇಕ್ ಇರ್ತದೆ. ಅವ್ರೇನ್ ಮಾಡ್ತಾರೆ, ಓಕೆ ಪಬ್ಲಿಕ್ಗೆ ಒಂದು 20% ಕೊಡೋಣಪ್ಪ, ಉಳಿದಿದ್ದು 80% ತಾವೇ ಇಟ್ಕೊಳ್ತಾರೆ. ಓಕೆ, ಸೊ 20% ಯಾರಿಗೆ ಕೊಡ್ತಾರೆ, ಪಬ್ಲಿಕ್ಗೆ. ಹಾಗಾದ್ರೆ ಪಬ್ಲಿಕ್ಗೆ 20% ಕೊಡೋದಿತ್ತಂದ್ರೆ ಫಸ್ಟ್ ಒಂದು ಡ್ರಾಫ್ಟ್ ತಯಾರು ಮಾಡ್ಬೇಕು. ಮಾಡಿದ್ದೆ ಹೌ ಟು ಟೇಕ್ ದ ಪರ್ಮಿಷನ್ ಆಫ್ ಸೆಬಿ. ಸೆಬಿದ ಪರ್ಮಿಷನ್ ತಗೊಳ್ಬೇಕು. ಮಿನಿಮಮ್ ಒಂದು 500 ಪೇಜ್ ಡ್ರಾಫ್ಟ್ ಇರ್ತದೆ. ದುಡ್ಡು ಯಾಕೆ ತಗೊಳ್ತೀರಾ, ಅದರದ್ದು ಉಪಯೋಗ ಮಾಡ್ತಿರೋ ದುರುಪಯೋಗ ಮಾಡ್ತಿರೋ ಅದೆಲ್ಲ ಸೆಬಿ okay, scrutinize ಮಾಡಿ. If they give the green signal, then only that company can collect
money from public by, we call it as issue of shares. ಇಲ್ಲಿ ಮೊದಲು 100% ಇವ್ರದ್ದು ಮಾಲೀಕತ್ವ ಇತ್ತು. ಈಗ ಅದರಲ್ಲಿ 20% ಪಬ್ಲಿಕ್ ಕೊಡ್ತಾರೆ. ಅಂದ್ರೆ ಅವ್ರ ಹತ್ರ ಪ್ರಮೋಟರ್ಸ್ ಹತ್ರ 80% ಇರ್ತದೆ. ಸೊ ಇದು ಪ್ರೊಸೆಸ್ ಆಗ್ಬೇಕಿತ್ತಂದ್ರೆ ದೇ ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಆಫ್ ಸೆಬಿ ಅಂತ. ಹೀಗಾಗಿ when the company issues shares, you can buy those shares. First time when company issues the shares, that we call it as IPO anta, initial public offer. ಅದರದ್ದು ಫೇಸ್ ವ್ಯಾಲ್ಯೂ 10 ರೂಪಾಯಿ ಇರ್ತದೆ. ಬಟ್ ಪಬ್ಲಿಕ್ಗೆ ದೇ ಆರ್ ಗೋಯಿಂಗ್ ಟು ಇಶ್ಯೂ at say 500 rupees or 600 rupees depending on the goodwill of company. Okay, so that we call it as they are issuing at a premium anta. Okay, they are issuing at a premium. Anyhow, this IPO any initial public offer. So ಹಾಗಾದ್ರೆ ಫಸ್ಟ್ ಟೈಮ್ ವೆನ್ ಕಂಪನಿ ಇಶ್ಯೂಸ್ ದ ಶೇರ್ಸ್ ದಟ್ ವಿ ಕಾಲ್ ಇಟ್ ಆಸ್ IPO. ಇಲ್ಲಿ ಒಂದೇ ಸಾರಿ ವಿ ಕ್ಯಾನ್ ಡೈರೆಕ್ಟ್ಲಿ ಪರ್ಚೇಸ್ ಫ್ರಮ್ ದ ಕಂಪನಿಯಿಂದ ಡೈರೆಕ್ಟ್ ಆಗಿ ಖರೀದಿ ಮಾಡ್ಲಿಕ್ಕೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು IPO ಅಂದ್ರೆ. ಮೊನ್ನೆ ಒಂದು ಶೇರು ಯಾರಾದ್ರೂ ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ ಹೇಳಿ, NSDL ಎಷ್ಟಕ್ಕೆ ಇಶ್ಯೂ ಆಯ್ತು, ಇವತ್ತು ಎಷ್ಟಿದೆ NSDL ಪ್ರೈಸ್? ಯಾರಾದ್ರೂ ಸ್ವಲ್ಪ ಪ್ಲೀಸ್. NSDL, here only I will show you. ಹೇಳಿ ನೋಡೋಣ. NSDL 4 ದಿವಸದ ಹಿಂದೆ ಇದು ನೋಡಿ, ಯಾವಾಗ August 6th ಓಪನ್ 880 rupees, 880 rupeesಗೆ ಓಪನ್ ಆಯ್ತು. And ನಿನ್ನೆ it made a high of 1425. 880 ಇದ್ದಿದ್ದು 4 ದಿವಸದಲ್ಲಿ 1 2 3 4 4 ದಿವಸದಲ್ಲಿ 1400. ಇಟ್ ಈಸ್ ದ ಕಾಂಪಿಟೇಟರ್ ಆಫ್ CDSL ಅಂತ. ಅದು ಮುಂದೆ ಹೇಳ್ತೇನೆ ಏನ್ NSDL CDSL. ಓಕೆ, ಅಂದ್ರೆ ನೀವು ಇಷ್ಟೇ ನೆನಪಿಡಿ, ಫಸ್ಟ್ ಟೈಮ್ ಕಂಪನಿಯಿಂದ ಪರ್ಚೇಸ್ ಏನ್ ನಾವು ಶೇರ್ಸ್ ಅನ್ನ ಮಾಡ್ತೇವೋ ದಟ್ ವಿ ಕಾಲ್ ಇಟ್ ಆಸ್ IPO, and that we call it as, my dear friends, primary market. ಓಕೆ, ಒಮ್ಮೆ ಕಂಪನಿ ಲಿಸ್ಟ್ ಆಯ್ತು. ಇದೇ ನೋಡಿ NSDL, ಇದನ್ನೇ 4 ದಿವಸದ ಹಿಂದೆ ಲಿಸ್ಟ್ ಆಗಿತ್ತು. ಸೊ ಇದ್ರ ಹಿಂದೆ ಚಾರ್ಟ್ ಇಲ್ಲ ನಮಗೆ, ಯಾಕಂದ್ರೆ ಅದು ಲಿಸ್ಟ್ ಆಗಿದ್ದಿಲ್ಲ. ಓಕೆ, ಹಾಗಾದ್ರೆ ಈ ಫಸ್ಟ್ ಟೈಮ್ ಯಾರು ಖರೀದಿ ಮಾಡಿದ್ರಲ್ಲ ಅದು ಪ್ರೈಮರಿ ಮಾರ್ಕೆಟ್. ಈಗ ನಿಮಗೆ ಬೇಕಾದಾಗ ಬೈ ಮಾಡಬಹುದು. ದಟ್ ವಿ ಕಾಲ್ ಇಟ್ ಆಸ್ ಸೆಕೆಂಡರಿ ಮಾರ್ಕೆಟ್. ಅಂದ್ರೆ ಸೆಕೆಂಡರಿ ಮಾರ್ಕೆಟ್ ದಲ್ಲಿ ಕಂಪನಿಯಿಂದ ಖರೀದಿ ಮಾಡ್ಲಿಕ್ಕೆ ಆಗಲ್ಲ, ವಿ ಕ್ಯಾನ್ ಬೈ ಥ್ರೂ ಸ್ಟಾಕ್ ಎಕ್ಸ್ಚೇಂಜ್ ಲೈಕ್ NSE ಮತ್ತೆ BSE ಇಂದ ನಾವು ಖರೀದಿ ಮಾಡೋದು. ಸೊ ಫಸ್ಟ್ ಟೈಮ್ ಕಂಪನಿಯಿಂದ ಖರೀದಿ ಮಾಡೋದಕ್ಕೆ ಪ್ರೈಮರಿ ಮಾರ್ಕೆಟ್ ಅಂತೀವಿ. ದೆನ್ ಸ್ಟಾಕ್ ಎಕ್ಸ್ಚೇಂಜ್ ಇಂದ ಖರೀದಿ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಸೆಕೆಂಡರಿ ಮಾರ್ಕೆಟ್. ಪ್ಲೀಸ್ ರಿಪ್ಲೈ, ಇಷ್ಟ ಅರ್ಥ ಆಗಿದ್ರೆ. ಓಕೆ, ಹಾಗಾದ್ರೆ ಮತ್ತೆ ಒಬ್ರು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ವಿಲ್ ಕಂಟಿನ್ಯೂ ಕ್ವಿಕ್ಲಿ. ಸೌರಭ್ ಇವತ್ತು ಅಟೆಂಡ್ ಆಗಿಲ್ಲ, ಹೇಳಿದ್ರು ಆಗಲ್ಲ ಅಂತ. ನಿನ್ನೆ ಯಾರೋ ಒಬ್ರು ಇನ್ನೊಬ್ರು ಇದ್ರಲ್ಲ, ವಿನಯ ಅಥವಾ ಯಾರು ವಿಜಯ್ ಆಯ್ತು. ಕ್ವಿಕ್ಲಿ ಒಬ್ರು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್.
ಎಸ್ ಆತ್ಮಾನಂದ್, ಥ್ಯಾಂಕ್ ಯು. ಆತ್ಮಾನಂದ್ ಅನ್ಮ್ಯೂಟ್ ಮಾಡಿದೆ ನೋಡಿ. ಹಲೋ ಆತ್ಮಾನಂದ್, ಹಲೋ ಹಲೋ. ಈಸ್ ಅನೇಬಲ್ ಟು ಕಮ್ಯುನಿಕೇಟ್. ಬೇರೆ ಯಾರಾದರೂ ಒಬ್ರು ಬೇಗ. ವಿನಯ್ ಮಾಡ್ಬೋದ್ರಿ? ನಿನ್ನೆ ಮಾತಾಡ್ತಾ ಇದ್ರಿ, ಪ್ಲೀಸ್ ಯಾರಾದರೂ ಒಬ್ರು. ಎಸ್, ಥ್ಯಾಂಕ್ ಯು ವಿನಯ್. ಎಸ್ ಸರ್. ಹಾ, ಓಕೆ, ಥ್ಯಾಂಕ್ ಯು ವಿನಯ್. ಸೊ ವಿನಯ್, ನಾನು ಹೇಳಿದೆ ಪ್ರೈಮರಿ ಮತ್ತೆ ಸೆಕೆಂಡರಿ ಮಾರ್ಕೆಟ್ ಅಂತ. ಇನ್ನೊಮ್ಮೆ ಹೇಳ್ಬಿಡ್ತೇನೆ, ನೀವೇ ಇವಾಗ ಹೇಳಿ. ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನ್ ಹೇಳಿ ವಿನಯ್? ಎಲ್ಲಿಂದ ನಾವು ಶೇರ್ಸ್ ಅನ್ನ ಖರೀದಿ ಮಾಡಬಹುದು? ಫ್ರಮ್ ಫಸ್ಟ್ ಟೈಮ್ ನಾವು ಶೇರ್ ಪರ್ಚೇಸ್ ಮಾಡ್ತೀವಿ ಸರ್, ಅದು ಹಾ, ಪ್ರೈಮರಿ ಓಕೆ. ಮಾರ್ಕೆಟ್ ಅಂತ ಹೇಳ್ತೀವಿ. ಎಲ್ಲಿಂದ? ಡೈರೆಕ್ಟ್ ಆಗಿ ಕಂಪನಿಯಿಂದ ಖರೀದಿ ಮಾಡೋದು. ಎಸ್ ಸರ್, ಡೈರೆಕ್ಟ್ Right. ಕಂಪನಿ ಖರೀದಿ ಮಾಡೋದು. ಡೈರೆಕ್ಟ್ ಅಂದ್ರೆ ದಟ್ ವಿ ಕಾಲ್ ಇಟ್ ಆಸ್ ಥ್ರೂ, ಏನಂತ ಕರಿತೇವ್ರಿ? IPO. ಓಕೆ. ಸೊ ಈಗ ನೋಡಿ, ಇದೆ NSD ಅಲ್ಲಿ ಲಿಸ್ಟ್ ಆಯ್ತು ಇವಾಗ ಇದು ವಿನಯ್. ಓಕೆ. ಎಸ್ ಸೊ ಸರ್. ಈ ತಾರೀಕಿನ್ಕಿಂತ ಮುಂಚೆ ನಮ್ ಕಡೆ ಇದ್ದಿದ್ದಿಲ್ಲ ಶೇರ್ಸ್, ಪಬ್ಲಿಕ್ ಹತ್ರ ಇದ್ದಿದ್ದಿಲ್ಲ. ಕೇವಲ ಯಾರ ಹತ್ರ ಇತ್ತದು? ಪ್ರಮೋಟರ್ ಹತ್ರ ಇತ್ತು. ಓಕೆ. ಸೊ Yes. ಇದ್ರದ್ದು ಶಾಂತನು ಫೇಸ್ ವ್ಯಾಲ್ಯೂ ಎಷ್ಟಿದೆ ನೋಡಿ ಹೇಳೋಪ್ಪ ಸ್ವಲ್ಪ. ಚೆಕ್ ದ ಫೇಸ್ ವ್ಯಾಲ್ಯೂ ಆಫ್ NSDL ಅಂದ್ರೆ ನಿಮಗೆ ಎಕ್ಸಾಕ್ಟ್ ಮೀನಿಂಗ್ ಕೊಟ್ಟು ಬಿಡ್ತೇನೆ. ಓಕೆ. ಯಾರಾದ್ರೂ ಒಬ್ರು ಗೂಗಲ್ ದಲ್ಲಿ ಸರ್ಚ್ ಮಾಡಿ ಹೇಳಿ, ಫೇಸ್ ವ್ಯಾಲ್ಯೂ ಆಫ್ NSDL. ₹2 ಇದೆ ರೀ. ಸಿದ್ಲಿಂಗೇಶ್, ಥ್ಯಾಂಕ್ ಯು. ಸರ್, NFO ಅಂದ್ರೆ ನ್ಯೂ ಫಂಡ್ ಆಫರ್ ಡಾಕ್ಟರ್. NFO is used for mutual fund. IPO is used for shares. ಅಷ್ಟೇ ವ್ಯತ್ಯಾಸ. ಓಕೆ. ಸರ್, ಇದು IPO ಫುಲ್ ಫಾರ್ಮ್ ಏನು ಸರ್? ಇನಿಷಿಯಲ್ ಪಬ್ಲಿಕ್ ಆಫರ್. ಒಂದ್ ನಿಮಿಷ. ಇನಿಷಿಯಲ್ INITIAL, ಇನಿಷಿಯಲ್ ಪಬ್ಲಿಕ್ ಆಫರ್. ಆಫರ್. OFFER. ಎಸ್ ಸರ್. ಓಕೆ. ನೋಡಿ, ಸಿದ್ಲಿಂಗೇಶ್ ಅವ್ರು ಹೇಳಿದ್ರು ಇದ್ರದ್ದು NSDL ಫೇಸ್ ವ್ಯಾಲ್ಯೂ ₹2 ಇತ್ರಿ ಅದ್ರದ್ದು ಫೇಸ್ ವ್ಯಾಲ್ಯೂ. ಬಟ್ ಅದನ್ನ ಲಿಸ್ಟ್ 880ಕ್ಕೆ ಮಾಡಿದ್ರು. ಅಂದ್ರೆ ದೇ ಹ್ಯಾವ್ ಲಿಸ್ಟೆಡ್ ಇಟ್ ಅಟ್ ಪ್ರೀಮಿಯಂ. ಓಕೆ. ಸೊ ಅದೆಲ್ಲ ನಾವು ಮುಂದೆ ವಿಚಾರ ಮಾಡೋಣ. ಸೊ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಫಸ್ಟ್ ಟೈಮ್ ನೀವು ಖರೀದಿ ಮಾಡ್ತೀರಲ್ಲ, ಕಂಪನಿಯಿಂದ ಖರೀದಿ ಮಾಡೋ ಸುವರ್ಣಾವಕಾಶಕ್ಕೆ ವಿ ಕಾಲ್ ಇಟ್ ಆಸ್ ಪ್ರೈಮರಿ ಮಾರ್ಕೆಟ್. ಈಗ ನಿಮಗೆ NSDL ಶೇರ್ ಖರೀದಿ ಮಾಡ್ಬೇಕಿತ್ತಂದ್ರೆ, ಯು ಕ್ಯಾನ್ ಬೈ ಥ್ರೂ ಸ್ಟಾಕ್ ಎಕ್ಸ್ಚೇಂಜ್. ದಟ್ ವಿ ಕಾಲ್ ಇಟ್ ಆಸ್ ಸೆಕೆಂಡರಿ ಮಾರ್ಕೆಟ್. ಇಷ್ಟ ಅರ್ಥ ಆಯ್ತು ವಿನಯ್? ಎವ್ರಿವನ್ ಇಷ್ಟ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. Now let me take you to the what is actually primary and secondary market. So everyone concentrate. Yes, slide visible ಇದೆ ರೀ ವಿನಯ್? ಎಸ್ ಸರ್, ವಿಸಿಬಲ್ ಇದೆ. ವಿಸಿಬಲ್ ಇದೆ, ಥ್ಯಾಂಕ್ ಯು. ಹಾಗಾದ್ರೆ ಕ್ಲಾಸಿಫಿಕೇಶನ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಓಕೆ. ಸೊ ಸ್ಟಾಕ್ ಮಾರ್ಕೆಟ್ ದಲ್ಲಿ ಒಂದೇನಂತ ಹೇಳಿದೆ ವಿನಯ್? ಹಲೋ. ಎಸ್ ಸರ್. ಹಾ, ಇದು ಒಂದ್ ಯಾವ ಮಾರ್ಕೆಟ್ ರೀ ಇದು? ದಿಸ್ ಇಸ್ ಪ್ರೈಮರಿ ಮಾರ್ಕೆಟ್ ಸರ್. ಹಾ, ಇನ್ನೊಂದು ಯಾವ ಮಾರ್ಕೆಟ್ ಅಂತ ಹೇಳಿದೆ? ಇನ್ನೊಂದು ಸೆಕೆಂಡರಿ ಮಾರ್ಕೆಟ್ ಇದೆ. ಪ್ರೈಮರಿ ಮಾರ್ಕೆಟ್ ಅಂದ್ರೆ ಅದಕ್ಕೆ ಏನಂತ ಕರಿದ್ವಿ? IPO ಕೇಳ್ತಾ ಇದ್ರಲ್ಲ, ಇಲ್ಲಿ ಸಿಗ್ತಾ ನಿಮಗೆ ಆನ್ಸರ್? ಎಸ್ ಸರ್, ಎಸ್ ಸಿಕ್ತು ಸರ್. ಇನಿಷಿಯಲ್ ಪಬ್ಲಿಕ್ ಆಫರ್. ಓಕೆ. ಸೊ ಡೈರೆಕ್ಟ್ ಆಗಿ ಕಂಪನಿಯಿಂದ ಖರೀದಿ ಮಾಡೋದು. ಸೆಕೆಂಡರಿ ಮಾರ್ಕೆಟ್ ದಲ್ಲಿ ಯಾವ್ದು ಬರ್ತದೆ? ಈಕ್ವಿಟಿ, ಓಕೆ, ಡೆರಿವೇಟಿವ್, ಕಮೋಡಿಟಿ, ಫಾರೆಕ್ಸ್, ಮತ್ತೆ ಡೆರಿವೇಟಿವ್ ದಲ್ಲಿ ಫ್ಯೂಚರ್ ಮತ್ತೆ ಆಪ್ಷನ್. ನಾವು ಇದನ್ನ ಕವರ್ ಮಾಡಿ ಕೊಡ್ತೇನೆ. ಇಷ್ಟು ನಾನು ಕವರ್ ಮಾಡ್ತೇನೆ. ಈ ಬೇಸ್ ಮೇಲೆ ಯು ಕ್ಯಾನ್ ಟ್ರೇಡ್ ದೀಸ್ ಟು ಆಲ್ಸೋ. ಎಲ್ಲಾನು ಟ್ರೇಡ್ ಮಾಡಬಹುದು. ಓಕೆ. ಬಟ್ ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಕವರ್ ದಿಸ್. ಐ ಹೋಪ್ ಇಲ್ಲಿವರೆಗೆ ಅರ್ಥ ಆಯ್ತು ವಿನಯ್? ಎಸ್ ಸರ್, ಎಸ್. ಓಕೆ. ಸೊ ಪ್ರೈಮರಿ ಮಾರ್ಕೆಟ್ ಇಸ್ ಎ ಸೋರ್ಸ್ ಆಫ್ ನ್ಯೂ ಸೆಕ್ಯೂರಿಟೀಸ್. ಅರ್ಥ ಮಾಡ್ಕೊಳ್ಳಿ. ಪ್ರೈಮರಿ ಮಾರ್ಕೆಟ್ ಇಸ್ ಎ ಸೋರ್ಸ್ ಆಫ್ ನ್ಯೂ ಸೆಕ್ಯೂರಿಟೀಸ್
That is, new stocks or bonds are sold to the public for the first time. When I ಅರ್ಥ ಆಯ್ತಾ ನಾನು ಹೇಳಿದ್ದು? Yes, sir. Okay. Investors are able to purchase shares directly from the company. Primary market issues, IPO, private placement, right issue, and preferred. ನೀವು IPO ಅಷ್ಟೇ ಟೈಮ್ ನೆನಪಿಡಿ. Okay. ಹಾಗಾದ್ರೆ ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಆಫ್ಟರ್ ದ ಸ್ಟಾಕ್ಸ್ ಆರ್ ಬಾಂಡ್ಸ್ ಆರ್ ಸೋಲ್ಡ್ ಥ್ರೂ ದ IPO, ದೇ ಆರ್ ಟ್ರೇಡೆಡ್ ಬಿಟ್ವೀನ್ ದ ಇನ್ವೆಸ್ಟರ್ಸ್ ಥ್ರೂ ದ ಏನಂತ ಹೇಳಿದೆ, ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಿದ್ನಲ್ಲ ಈಗ, Yes, sir. ಈಸ್ ಕಾಲ್ಡ್ ಏನ್ ಹೇಳಿ, ಸೆಕೆಂಡರಿ ಮಾರ್ಕೆಟ್. ಓಕೆ. ಹಾಗಾದ್ರೆ ಇಕ್ವಿಟಿ ಮಾರ್ಕೆಟ್ ಅಂದ್ರೆ ಏನು, ಇಲ್ಲಿಂದ ನಾವು ಶುರು ಮಾಡೋಣ. ಬೈಯಿಂಗ್ ಆರ್ ಸೆಲ್ಲಿಂಗ್ ಆಫ್ ಇಕ್ವಿಟಿ ಶೇರ್ಸ್ ಆಫ್ ಎ ಕಂಪನಿ. ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಕ್ವಿಟಿ ಮಾರ್ಕೆಟ್ ಅಂದ್ರೆ ಈವನ್ ದಿಸ್ ವಿ ಕಾಲ್ ಇಟ್ ಆಸ್ ಯಾವ ಮಾರ್ಕೆಟ್ ಅಂತ ಕರಿತೇವೆ ಹೇಳಿ? ಇಕ್ವಿಟಿ ಅಥವಾ ಕ್ಯಾಶ್ ಅಂತ ಹೇಳಿ. Okay. ಇಲ್ಲಿ ನೀವು ಯು ಕ್ಯಾನ್ ಬೈ ವಿನಯ್ 1 ಶೇರ್ Okay. ಅಥವಾ 2 ಶೇರ್ಸ್, ಓಕೆ, ಅಥವಾ 3 ಶೇರ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ಖರೀದಿ ಮಾಡಬಹುದು. ಹಂಗಂತ ಹೇಳಿ ನಂಗೆ ಅರ್ಧ ಶೇರ್ ಬೇಕು, ಗಿರ್ದ ಬೇಕು, ಅದು ಬರಲ್ಲ. ಓಕೆ, ಪೂರ್ಣ ಪ್ರಮಾಣದಲ್ಲಿ ಖರೀದಿ ಮಾಡಬೇಕು. 1, 2, 3, ಡಿಪೆಂಡಿಂಗ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ವಿನಯ್. Yes, sir. ಇನ್ವೆಸ್ಟ್ಮೆಂಟ್ ಜೊತೆ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ. Okay. ಓಕೆ. Yes. ಅಂಡ್ ಇದೇನ್ ಶೇರ್ಸ್ ಬೈ ಮಾಡ್ತೀರಲ್ಲ ವಿನಯ್, ಇದನ್ನ ನೀವು 1 ನಿಮಿಷ ನಿಮ್ಮ ಹತ್ರ ಇಟ್ಕೋಬಹುದು, Okay. 15 ನಿಮಿಷ ಇಟ್ಕೋಬಹುದು, 1 ಗಂಟೆ, 1 ಡೇ, 1 ಮಂತ್, 6 ಮಂತ್ಸ್, 1 ಇಯರ್, 10 ಇಯರ್, 100 ಇಯರ್ಸ್ ತನೂ ನೀವು ಇಟ್ಕೋಬಹುದು. ಅಂದ್ರೆ ನಾನು ಇಷ್ಟೇ ಒಂದೇ ಒಂದು ವಾಕ್ಯ ಹೇಳಬೇಕಾಗಿದೆ. ದೇರ್ ಇಸ್ ನೋ ಟೈಮ್ ಲಿಮಿಟ್ ಟು ಸೆಲ್ ದ ಶೇರ್ಸ್. ನೆನ್ಪಿಡ್ತೀರ ವಿನಯ್? Yes, sir. ಇದಕ್ಕೆ ಟೈಮ್ ಲಿಮಿಟೇ ಇಲ್ಲ. ಯಾವ ಮಾರ್ಕೆಟಿಗೆ ಹೇಳಿ? ಇಕ್ವಿಟಿ Equity ಮಾರ್ಕೆಟ್. Yes, sir. ಓಕೆ. Yes, sir. There is no lot size for buying or selling. There is no expiry date for holding the stocks. ಅದಕ್ಕೆ ನೋ ಟೈಮ್ ಲಿಮಿಟ್ ಅಂತ ಹೇಳಿದೆ. ಓಕೆ, there is no time value attached. ಸೊ ಒಮ್ಮೆ ನೀವು ಶೇರ್ಸ್ ಖರೀದಿ ಮಾಡಿಬಿಟ್ರೆ ನಿಮ್ಮ ಡೆಸಿಗ್ನೇಷನ್ ಆಗುತ್ತೆ. ಓದಿ ವಿನಯ್, ಏನ್ ಬರೀತಾ ಇದ್ದೇನೆ? Shareholder. ಶೇರ್ ಹೋಲ್ಡರ್. ಓಕೆ. ಸೊ ಶೇರ್ ಹೋಲ್ಡರ್ ಆಗ್ಬಿಟ್ರೆ ನಿಮಗೆ ಏನೇನ್ ಅನುಕೂಲ ಆಗ್ತದೆ? ಈಗ ಬ್ಯಾಂಕ್ದಲ್ಲಿ ಫಿಕ್ಸ್ ಡಿಪಾಸಿಟ್ ಮಾಡಿದ್ರೆ ಏನ್ ಸಿಗ್ತದೆ ವಿನಯ್ ನಿಮಗೆ? FD. FD. ನೀವು ಬ್ಯಾಂಕ್ದಲ್ಲಿ ಹೋಗಿ FD ಮಾಡ್ತೀರಾ, ಫಿಕ್ಸ್ ಡಿಪಾಸಿಟ್ ಮಾಡ್ತೀರಾ, ಅದ್ರ ಮೇಲೆ ಬ್ಯಾಂಕ್ದವ್ರು ಏನ್ ಕೊಡ್ತಾರೆ ನಿಮಗೆ? Interest ಅಂತ ಇಂಟ್ರೆಸ್ಟ್ ಕೊಡ್ತಾರಲ್ಲ, ಕೊಡ್ತಾರೆ, ನೀವು ಕೊಡ್ತಾರೆ ವಿನಯ್? ಕೊಡ್ತಾರೆ ಸರ್, ಕೊಡ್ತಾರೆ. ಕೊಡ್ತಾರಲ್ಲ, ಅದಕ್ಕೆ ನಾವು ಇಂಟ್ರೆಸ್ಟ್ ಅಂತ ಕರಿತೇವೆ. ಹಾಗಾದ್ರೆ ಈ ಶೇರ್ಸ್ ದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಓಕೆ, ನೀವು ಒಂದು ಕಂಪನಿದ ಪಾಲುದಾರರಾಗಿರ್ತೀರಿ. ಸೊ ಕಂಪನಿಗೆ ಪ್ರಾಫಿಟ್ ಆಗ್ತದಲ್ಲ ವಿನಯ್, ಆ ಪ್ರಾಫಿಟ್ ದಲ್ಲಿ ನಿಮಗೆ ಶೇರಿಂಗ್ ಕೊಡ್ತಾರೆ. ಅದಕ್ಕೆ ನಾವು ಡಿವಿಡೆಂಡ್ ಅಂತ ಕರಿತೇವೆ. ನೆನ್ಪಿಡ್ತೀರಾ? ಹಲೋ, ಐ ಹೋಪ್ ಅದರ್ಸ್ ಇಟ್ ಈಸ್ ಕ್ಲಿಯರ್. ಬ್ಯಾಂಕ್ದಲ್ಲಿ FD ಇಟ್ಟಾಗ ವಿಲ್ ಗೆಟ್ ಇಂಟ್ರೆಸ್ಟ್. ವಿನಯ್, ಇನ್ನೊಬ್ರು ಯಾರಾದ್ರೂ ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಯಾಕೋ ಅವ್ರದ್ದು ಸ್ವಲ್ಪ ನಂದು ವಾಯ್ಸ್ ಇಲ್ಲಿ ನೆಟ್ವರ್ಕ್ ಅಲ್ಲಿ ಇಶ್ಯೂ ಇದೆ ಸರ್ ಇಲ್ಲಿ. ಓ ಹೌದಾ? ಓಕೆ ವಿನಯ್, ನೋ ಇಶ್ಯೂ, ನೋ ಇಶ್ಯೂ. ವಿಲ್ ಮ್ಯೂಟ್ ಮಾಡ್ತಾನೆ. ಓಕೆ, ದೆನ್ ಎನಿ ಯಾರಾದ್ರೂ ಮತ್ತೊಬ್ರು? ವಾಲಂಟಿಯರ್ ಆಗಿ ಪ್ಲೀಸ್. ವಾಲಂಟಿಯರ್ ಆಗಿ ಒಬ್ರು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಬೇಗ.
ಸರ್ ಕಂಟಿನ್ಯೂ ಮಾಡ್ರಿ ಸರ್, ನಾನೇ ಮಾಡ್ಲಿ? ಓಕೆ, ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಬ್ಯಾಂಕ್ ನಲ್ಲಿ ಎಫ್ ಡಿ ಇಟ್ಟಾಗ ನಮಗೆ ಇಂಟ್ರೆಸ್ಟ್ ಸಿಗ್ತದೆ. ಶೇರ್ಸ್ ಎಲ್ಲ ಖರೀದಿ ಮಾಡಿದಾಗ ಬರೋ ಲಾಭಾಂಶಕ್ಕೆ ಏನಂತ ಕರಿತೇವೆ ವಿನಯ್? ಡಿವಿಡೆಂಡ್. ಓಕೆ. ಹಾಗೆ ಕಂಪನಿ ಕೆಲವೊಮ್ಮೆ ಬೋನಸ್ ಶೇರ್ಸ್ ಕೊಡ್ತಾರೆ, ನಿಮಗೆ Okay. ವೋಟಿಂಗ್ ರೈಟ್ಸ್ ಇರ್ತದೆ, ಆಮೇಲೆ ರೈಟ್ ಇಶ್ಯೂ ಅಂತ ಇರ್ತದೆ. ವೋಟಿಂಗ್ ರೈಟ್ಸ್ ಆಸ್ ವೆಲ್ ಆಸ್ ರೈಟ್ ಇಶ್ಯೂ ಅಂತ ಹೇಳಿ. ಓಕೆ. ಸೊ ಇದು ಬೋನಸ್ ಶೇರ್ಸ್ ಅಲ್ಲ, ಇದು ದಿಸ್ ವಿ ಕಾಲ್ ಇಟ್ ಆಸ್ ರೈಟ್ ಇಶ್ಯೂ ಅಂತ. ಇದ್ರ ಬಗ್ಗೆ ಎಲ್ಲ ಮುಂದೆ ಎಲ್ಲ ಡಿಸ್ಕಷನ್ ಮಾಡ್ತಾರೆ. ಸರ್ ಸೊ ಯಾಕಂದ್ರೆ ನೀವು ಕಂಪನಿದ ಏನಾಗ್ತೀರಾ? ಓನರ್ ಆಗ್ತೀರಾ. ಸೊ ಓನರ್ ಆರ್ your designation, we call it as shareholder. Okay. So I hope ಎಲ್ಲರಿಗೂ ಇಲ್ಲಿವರೆಗೆ ಅರ್ಥ ಆಗಿದೆ ಅಂತ ತಿಳಿದು ನಾನು ಮುಂದೆ ಕಂಟಿನ್ಯೂ ಮಾಡ್ತಾ ಇರ್ತೇನೆ. Hello. ಸೊ ಸೆಕೆಂಡ್ ಒನ್ ಬರ್ತದೆ ಡೆರಿವೇಟಿವ್ ಮಾರ್ಕೆಟ್ ಅಂತ. Derivative is a financial instrument whose value is derived from the value of another asset. Okay. ಏನಪ್ಪ ಇದರ ಅರ್ಥ? Derivative market is a marketplace where financial instruments such as options and futures are traded. Derivative is not a product. Nodi, derivative is a contract. Nenpidi. That derives its value from changes in the price of the underlying asset. Idella munde helutte. Okay. Example, the value of gold future is derived from the value of underlying asset, that is gold. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳಿರ್ತೇನೆ ನೋಡಿ, ಏನ್ ಡೆರಿವೇಟಿವ್ ಅಂದ್ರೆ. ಈಗ ಎಲ್ಲರೂ ರಿಲಯನ್ಸ್ ಕಂಪನಿ ಅಂತ ಕೇಳಿದಿರಲ್ಲ? ಪ್ಲೀಸ್ ರಿಪ್ಲೈ, ಸ್ಪೆಷಲಿ ಫಸ್ಟ್ ಟೈಮ್ ಇದ್ದವರು. ರಿಲಯನ್ಸ್ ಕಂಪನಿ ಹೆಸರು ಕೇಳಿದಿರಲ್ಲ? ಓಕೆ. ಸೊ ಹಾಗಾದ್ರೆ ರಿಲಯನ್ಸ್ ಕಂಪನಿ ಶೇರ್ಸ್ ಮೇಲೆ ಅದರದ್ದು ಫ್ಯೂಚರ್, ರಿಲಯನ್ಸ್ ಫ್ಯೂಚರ್ ಅಂತ ಹೇಳಿ ಇರುತ್ತೆ. ದಟ್ ಐ ವಿಲ್ ಶೋ. ಓಕೆ. ಸೊ ಇದು ತುಂಬಾ ದೊಡ್ಡ ಆಸ್ಪೆಕ್ಟ್ ಇದೆ, ದಟ್ ವಿಲ್ ಡಿಸೈಡ್. ಬಟ್ ಟ್ರೇಡಿಂಗ್ ಸೆಗ್ಮೆಂಟ್ ಯಾವ್ದಂತ ನಾನು ಹೇಳ್ತಾ ಇದ್ದೇನೆ. There are almost 235 to 240 stocks for which we have F&O in NSE and BSE. ಹಾಗಾದ್ರೆ ಟ್ರೇಡರ್ಸ್ ಯಾವ ಟೈಪ್ ಇರ್ತಾರೆ, ದಟ್ ಐ ವಾಂಟ್ ಟು ಟೆಲ್ ಯು. ಓಕೆ. ಟೆಲ್ ಮೀ, ಯಾರು ಇದರಲ್ಲಿ ಯಾವ್ದ್ಯಾವ್ದು ಕೇಳಿದೀರಾ? ಪ್ಲೀಸ್ ರಿಪ್ಲೈ ಮಾಡಿ. ಐ ವಿಲ್ ಪುಟ್ ದ ನಂಬರ್ 1 2 3 4 5 6 7. ಈ 7 ನಂಬರ್ದಲ್ಲಿ ನೀವು ಯಾವ್ದ್ಯಾವ್ದು ಕೇಳಿದೀರಾ? ಚಾಟ್ ಬಾಕ್ಸ್ ದಲ್ಲಿ ರಿಪ್ಲೈ ಮಾಡಿ ನೋಡೋಣ. ಎವ್ರಿ ಒನ್. ಆತ್ಮಾನಂದ್ ಕೇಳಿದ್ದಾರೆ ಇಂಟ್ರಾಡೇ ಟ್ರೇಡರ್ಸ್. ವಿನಯ್ ಕೇಳಿದ್ದಾರೆ 6 and 7. ಹಾ, ಇಬ್ರೇ ನಾನು ಸೀದಟ್. ಎಲ್ಲರೂ ರಿಪ್ಲೈ ಮಾಡಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ನೀವು ಆಕ್ಟಿವ್ ಇದೀರಾ ಅಂತ ನನಗೆ ಗೊತ್ತಾಗ್ತದೆ. ಕ್ವಿಕ್ಲಿ ನೋಡಿ, ಇಬ್ರೇ ರಿಪ್ಲೈ ಮಾಡಿದ್ದು. ದಿಸ್ ಇಸ್ ನಾಟ್ ದ ವೇ ದೇರ್. ನೀವು ಈ 7ರಲ್ಲಿ ಯಾವ್ದ್ಯಾವ್ದ್ರ ಬಗ್ಗೆ ಕೇಳಿದೀರಾ? ಓಕೆ, ಆಲ್ ಫೈನ್. Okay, 1 2 4 6 7 except third. Okay, all okay. Thank you, thank you. Especially new to this batch. Okay then. So now I will explain to you what is that. So types of traders. Scalpers. Ivrdu ಗೋಲು 10 ಸೆಕೆಂಡ್ ಇಂದ ಹಿಡಿದು 60 ಸೆಕೆಂಡ್. ದೇ ಕಾಂಟ್ ಹೋಲ್ಡ್ ಮೋರ್ ದ್ಯಾನ್ 1 minute ಆರ್ ಮ್ಯಾಕ್ಸಿಮಮ್ 2 to 3 minutes. ದಟ್ ವಿ ಕಾಲ್ ಇಟ್ ಆಸ್ ಸ್ಕ್ಯಾಲ್ಪರ್ಸ್ ಅಂತ ಕರಿತೇವೆ. 10 ಗಂಟೆ 1 ನಿಮಿಷಕ್ಕೆ ಬೈ ಮಾಡ್ತಾರೆ. 10 ಗಂಟೆ 2 ನಿಮಿಷ ಆಗೋದ್ರೊಳಗೆ ಬೈ ಮಾಡಿ ಸೆಲ್ ಮಾಡ್ಬಿಡ್ತಾರೆ. ಅವ್ರಿಗೆ ಸ್ಕ್ಯಾಲ್ಪರ್ಸ್ ಅಂತ ಕರೀತಾರೆ. ಇಂಟ್ರಾಡೇ ಟ್ರೇಡರ್ಸ್ ಅಂದ್ರೆ ಇವರು ಬೆಳಗ್ಗೆ 9:15 ಹಿಡಿದು 3:15, 3:15 ಇಲ್ಲ, 3:15 ಮಾರ್ಕೆಟ್ ಕ್ಲೋಸ್ ಆಗ್ತದೆ. ಬಟ್ ಇಂಟ್ರಾಡೇ ಪೊಸಿಷನ್ 3:15 ಅಂದ್ರೆ ಕ್ಲೋಸ್ ಮಾಡಬೇಕು. 9:15 AM to 3:15 PM. ಇಷ್ಟರೊಳಗೆ ಏನ್ ಬೈ ಸೆಲ್ ಬೈ ಸೆಲ್ ಬೈ ಸೆಲ್ ಸೆಲ್ ಬೈ ಸೆಲ್ ಬೈ ಏನ್ ಮಾಡ್ತಾರೆ? ವಿ ಕಾಲ್ ಇಟ್ ಆಸ್ ಇಂಟ್ರಾಡೇ ಟ್ರೇಡರ್ಸ್.
ಟೆಲ್ ಮಿ ಫಸ್ಟ್, ಇದು ಎರಡು ಅರ್ಥ ಆಯ್ತಾ? ಸ್ಪೆಷಲಿ ನ್ಯೂ ಕಮರ್ಸ್ ಇದ್ದವರು ಪ್ಲೀಸ್ ರಿಪ್ಲೈ. ಇವರು ಇಂಟ್ರಾಡೇನೆ ಮಾಡೋದು, ಬಟ್ ಇವರು ವಿದಿನ್ 2 to 3 minutes ದಲ್ಲೇ ಎಕ್ಸಿಟ್ ಆಗ್ತಾರೆ. ಓಕೆ, ಅದರ್ಸ್ ಪ್ಲೀಸ್ ಟ್ರೈ ಟು ರಿಪ್ಲೈ. ಟೂ ವೇ ಕಮ್ಯುನಿಕೇಶನ್ ಇರಲಿ. ಕ್ಯಾಲ್ಪರ್ಸ್ ಮತ್ತೆ ಇಂಟ್ರಾಡೇ ತಿಳಿದ್ರೆ ಮುಂದೆ ನಾನು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ, ಆಗೋಸ್ಕರ ಕೇಳೋದು. ಓಕೆ, ದೆನ್ BTST ಮತ್ತೆ STBT ಅಂದ್ರೆ, BTST ಅಂದ್ರೆ ಬೈ ಟುಡೇ, ಸೆಲ್ ಟುಮಾರೋ. ಇವತ್ತು ಬೈ ಮಾಡಿ ನಾಳೆ ಮಾರಾಟ ಮಾಡೋದಕ್ಕೆ BTST ಅಂತೇವಿ. STBT ಅಂದ್ರೆ ಸೆಲ್ ಟುಡೇ, ಬೈ ಟುಮಾರೋ. Okay, that we call it as STBT. Then swing traders ಅಂದ್ರೆ ಇವತ್ತು ಬೈ ಮಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್ 10th ಆಗಸ್ಟ್ಗೆ ಬೈ ಮಾಡಿದ್ದಾರೆ. ಇವ್ರದ್ದು ಗೋಲ್ ಇರ್ತದೆ ಮ್ಯಾಕ್ಸಿಮಮ್ 25th ಆಗಸ್ಟ್ ಗಿಂತ ಮೊದಲು ಸೆಲ್ ಮಾಡಿ. ವಿ ಕಾಲ್ ದಮ್ ಆಸ್ ಸ್ವಿಂಗ್ ಟ್ರೇಡರ್ಸ್. Positional traders, they can hold the position for 1 month to 3 months. ಅಲ್ಲಿವರೆಗೆ ಪೊಸಿಷನ್ ಹೋಲ್ಡ್ ಮಾಡ್ತಾರೆ, ಅವ್ರಿಗೆ ಪೊಸಿಷನಲ್ ಟ್ರೇಡರ್ಸ್ ಅಂತ ಕರಿತೇವೆ. ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಏನೇ, ದೇ ಕ್ಯಾನ್ ಹೋಲ್ಡ್ ದೇರ್ ಪೊಸಿಷನ್ ಅಪ್ ಟು 1 year. ಲಾಂಗ್ ಟರ್ಮ್ ಏನೇ ದೇ ಕ್ಯಾನ್ ಹೋಲ್ಡ್ ದೇರ್ ಪೊಸಿಷನ್ ಮೋರ್ ದ್ಯಾನ್ 1 year. ಇಷ್ಟು ಜನ, means these are the types of traders as well as investors. ಇವ್ರಿಗೆ ನಾವು ಇನ್ವೆಸ್ಟರ್ಸ್ ಅನ್ಬೋದು, ಇವ್ರಿಗೂ ಒಂದು ಟೈಪ್ ಆಫ್ ಇನ್ವೆಸ್ಟರ್ಸ್, ಬಟ್ ದೀಸ್ ಆಲ್ ಆರ್ ಟ್ರೇಡರ್ಸ್. ಹಾಗಾದ್ರೆ ಯಾರ್ಯಾರು ಇದರಲ್ಲಿ ಇರ್ತಾರೆ? ಒಂದು FIIs, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. DIIs, domestic institutional investors. HNIs, high net worth individuals. So these ಇವ್ರಿಗೆ ನಾವು ಜನರಲಿ ನೀವು ಕೇಳಿರ್ಬೇಕು ಬಿಗ್ ಪ್ಲೇಯರ್ಸ್ ಅಂತ. ಇವರಿಬ್ಬರಿಗೆ ಸ್ಮಾರ್ಟ್ ಮನಿ ಅಂತ ಕರೀತಾರೆ, ಸ್ಮಾರ್ಟ್ ಮನಿ ಕನ್ಸೆಪ್ಟ್. ಓಕೆ, ಅಂದ್ರೆ ಇವರೆಲ್ಲ ಸಾವಿರಾರು ಕೋಟಿ ಹೂಡಿಕೆ ಮಾಡೋರು. ಓಕೆ, HNI. ಇದೆಲ್ಲ ಆದ್ಮೇಲೆ ನಾನು ನೀವು ಬರ್ತೇವಿ ಯಾವ ಕ್ಯಾಟಗರಿಯಲ್ಲಿ? ರಿಟೈಲರ್ಸ್. ಇವರೆಲ್ಲ 1000 ಕೋಟಿ, 5000 ಕೋಟಿ, 10,000 ಕೋಟಿ ಇನ್ವೆಸ್ಟ್ ಮಾಡೋರು. ಇವರೆಲ್ಲ 500 ಕೋಟಿ. ಹೀಗೆ ರಿಟೈಲರ್ಸ್ ಎಲ್ಲ 1 ಕೋಟಿ, 5 ಲಕ್ಷ, 10 ಲಕ್ಷ, 100 ರೂಪಾಯಿ, ಓಕೆ, 1000 ರೂಪಾಯಿ. ಇವರೆಲ್ಲ ರಿಟೈಲರ್ಸ್ ಕ್ಯಾಟಗರಿ. ಓಕೆ, ಮತ್ತೆ ಈ ರಿಟೈಲರ್ಸ್ ದಲ್ಲಿ ಪ್ರೊಫೆಷನಲ್ ಟ್ರೇಡರ್ಸ್, ಪ್ರೋ ಟ್ರೇಡರ್ಸ್ ಅಂತ ಇರ್ತಾರೆ. ಅಂದ್ರೆ ಎಲ್ಲ ಕಲಿತು ದೆನ್ ದೇ ಸ್ಟಾರ್ಟ್. ಸೊ ಅವರು ದೇ ಆರ್ ಇನ್ ಎ ಪ್ರಾಫಿಟ್. ಓಕೆ, ನೆನಪಿಡಿ. So I hope I made it very much clear types of traders and investors. ಸರ್ ನನ್ಗೊಂದು ಡೌಟ್ ಇದೆ ಸರ್. ಹೇಳಿ. ಅದು ಸ್ಲೈಡ್ ಓಪನ್ ಮಾಡಿ ಸರ್, ಪ್ರೀವಿಯಸ್. ಓಕೆ, ತಗೊಳ್ಳಿ. ಈಗ ನೀವು ಟೈಪ್ಸ್ ಆಫ್ ಟ್ರೇಡರ್ಸ್ ಅಂತ ಹೇಳಿದ್ರಿ, ಜಸ್ಟ್ ನಾವು ರಿವೈಸ್ ಮಾಡ್ತೀನಿ. ಫಸ್ಟ್ ಒನ್ ಇದು ಸ್ಕ್ಯಾಲ್ಪರ್ಸ್. ಓಕೆ, ಸೊ ಇಟ್ ಕನ್ಸಿಸ್ಟ್ ಆಫ್ 10 seconds to 60 seconds, ರೈಟ್? ಮ್ಯಾಕ್ಸಿಮಮ್ 3 minutes ಅಂತ ಹೇಳ್ಕೊಳ್ಳಿ. 3 minutes. ಓಕೆ. ಆಮೇಲೆ ನೆಕ್ಸ್ಟ್ ಇಂಟ್ರಾಡೇ ಟ್ರೇಡರ್ಸ್ ಒಳಗ ನಮ್ದು 9:15ರಿಂದ 3:15. 9:15ರಿಂದ 3:15 ಒಳಗೆ ಬೇಕಾದ ಟೈಮ್ ನೀವು ಬೈ ಸೆಲ್ ಬೇಕಾದ್ ಮಾಡಿ. ಓಕೆ, ಸೊ ಥರ್ಡ್ ಒನ್ ಇಸ್ BTST and STBT. ಒನ್ ಇಸ್ ಬೈ ಟುಡೇ, ಸೆಲ್ ಟುಮಾರೋ. Another is sell today, buy tomorrow. ಸೆಲ್ ಟುಡೇ, ಬೈ ಟು. ಅದು 24 hours ಟೈಮ್ ಏನ್ ಸರ್ ಇದು? ಅಂದ್ರ ಇವತ್ತು ನಾವು ತಗೊಂಡು ನಾಳೆ ಖರೀದಿ ಮಾಡ್ಬೋದಲ್ಲ. ಓಕೆ, ಅಂದ್ರೆ ನೀವು ಇದು ಯೂಶುವಲಿ ಎಷ್ಟೊತ್ತಿಗೆ ಮಾಡ್ತಾರೆ ಗೊತ್ತಾ ವಿನಯ್? 3:20 ಅಥವಾ 3:29 ಮಾಡ್ತಾರೆ ಕೆಲವು.
Acha, okay, okay. Yes, sir. ಏನೋ ಒಂದು ನ್ಯೂಸ್ ಬಂದಿರುತ್ತಪ್ಪ ಅವರಿಗೆ. Understood, sir. ಗೊತ್ತಾಯ್ತು. ಕ್ಲಿಯರ್ ಇಟ್ ಇಸ್. ಆಮೇಲೆ ನೆಕ್ಸ್ಟ್ ಸ್ವಿಂಗ್ ಟ್ರೇಡರ್ಸ್ ಅಂತ ಇದೆ ಸರ್. ಇದು ಎವ್ರಿ ಸ್ವಿಂಗ್ ಟ್ರೇಡರ್ಸ್ ಅಂದ್ರೆ ವಿನಯ್, ಈಗ ನೀವು ಅಜುಮ್ ದಾಟ್ ಇವತ್ತು 12ನೇ ತಾರೀಕು ನೀವು ಖರೀದಿ ಮಾಡಿ ಇಟ್ಕೊಂಡಿದ್ದೀರಾ. ಓಕೆ ಓಕೆ, ಈಗ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ವಿನಯ್, 10% ರಿಟರ್ನ್ ಬರಬೇಕು. 1 ಲಕ್ಷ ರೂಪಾಯಿ ನೀವು ಹಾಕಿದ್ದೀರಾ, ನಿಮಗೆ 10% ಬರಬೇಕು, 10,000 ಪ್ರಾಫಿಟ್. ಓಕೆ ಈ 10,000 ಪ್ರಾಫಿಟ್ ಇವತ್ತೇ ಬಂತಂದ್ರೆ ಇವತ್ತೇ ಎಕ್ಸಿಟ್ ಆಗ್ತೀರಾ. ಎಸ್ ಸರ್, ಹೌದ್ರಿ. ಇನ್ನೊಂದು 4 ದಿವಸ ಬಿಟ್ಟು ಬಂದ್ರೆ ಅವಾಗ ಎಕ್ಸಿಟ್ ಆಗ್ತೀರಾ. ಓಕೆ ಓಕೆ, ಸೊ ಅದಕ್ಕೆ ದೇ ಕ್ಯಾನ್ ಹೋಲ್ಡ್ ಮ್ಯಾಕ್ಸಿಮಮ್ 15 ದಿವಸ ತನಕ ಇಟ್ಕೋತಾರೆ ಅವರು. ಅವ್ರಿಗೆ ನಾವೇನಂತ ಕರಿತೀವಿ, ಸ್ವಿಂಗ್ ಟ್ರೇಡರ್ಸ್. ಸರ್ 25th ಆಫ್ ಹಿಂಗ್ ಏನೋ ಅಂದ್ರಲ್ಲ ಸರ್, ಎಕ್ಸಾಂಪಲ್ ತಗೊಂಡೆ ರೀ, 10th ತಗೊಂಡಿರ್ತೇವಿ, 25th ಮಾರಾಟ ಮಾಡ್ತೇವಿ. ಸೊ 25ರಲ್ಲಿ 10 ಮೈನಸ್ ಮಾಡಿ ಅಲ್ಲ, ಎಷ್ಟು ದಿವಸ ಆಯ್ತು? ಇಸ್ ಇಟ್? ಓಕೆ ಸರ್. ನೆಕ್ಸ್ಟ್ ಕಮಿಂಗ್ ಟು ಪೊಸಿಷನಲ್ ಟ್ರೇಡರ್ಸ್ ಸರ್. ಪೊಸಿಷನಲ್ ಅಂದ್ರೆ ನೀವು ತಗೊಂಡು 1 ತಿಂಗಳು 2 ತಿಂಗಳು ಮ್ಯಾಕ್ಸಿಮಮ್ 3 ಮಂತ್ಸ್ ತನ ವೇಟ್ ಮಾಡ್ತೇವಪ್ಪ. ಕಮಿಂಗ್ ಟು ಶಾರ್ಟ್ ಟರ್ಮ್ ಸರ್, 1 ವರ್ಷ ಮಟ್ಟ ಅಪ್ ಟು 1 ಇಯರ್. ಅಂಡ್ ಲಾಂಗ್ ಟರ್ಮ್ ಅಂದ್ರೆ ಮೋರ್ ದ್ಯಾನ್ 1 ಇಯರ್. ಎಸ್ ಸರ್, ಅಂಡರ್ಸ್ಟುಡ್. ಓಕೆ, ಫೈನ್. ಹಾಗಾದ್ರೆ ನೀವು ಶೇರ್ ಮಾರ್ಕೆಟ್ ದಲ್ಲಿ ಎಂಟರ್ ಆಗ್ತೇನೆ ಅಂದ್ರೆ ಯಾವ್ದಾವ್ದು ಅಪ್ಲಿಕೇಶನ್ ನಿಮ್ಮ ಹತ್ರ ಇರಬೇಕು. ಎವ್ರಿ ಒನ್ ನೋಟ್ ಡೌನ್ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಮನಿ ಕಂಟ್ರೋಲ್, ಟ್ರೇಡಿಂಗ್ ವೀವ್, ನಿಫ್ಟಿ ಟ್ರೇಡರ್, ಸ್ಟಾಕ್ ಎಡ್ಜ್, ಸ್ಕ್ರೀನರ್ ಡಾಟ್ ಇನ್. ಸೊ ಇದು 5 ಅಪ್ಲಿಕೇಶನ್ ನಿಮ್ಮ ಹತ್ರ ಇರಲೇಬೇಕು. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಬೆಟರ್. ಸ್ಕ್ರೀನ್ ಶಾಟ್ ತಗೊಂಡಾಗಿದ್ರೆ ಪ್ಲೀಸ್ ಹೇಳಿ. ಓಕೆ, ಇದರಲ್ಲಿ ಒಂದು 2 ನಾನೀಗ ತೋರಿಸ್ತೇನೆ ಅಂತ ನಿಮಗೆ. ನಿಫ್ಟಿ ಟ್ರೇಡರ್ ಮತ್ತೆ ಸ್ಟಾಕ್ ಎಡ್ಜ್ ಐ ವಿಲ್ ಶೋ. ಈಗ ಶೇರ್ಸ್ ಅನ್ನ ಖರೀದಿ ಮಾಡ್ಬೇಕಪ್ಪ, ಹೇಗೆ ಮಾಡೋದು? ಫಸ್ಟ್ ಕಂಪಲ್ಸರಿ ಏನ್ ಬೇಕಾಗ್ತದೆ ಹೇಳಿ ವಿನಯ್? ಬ್ಯಾಂಕ್ ಅಕೌಂಟ್. ಓಕೆ, ದೆನ್ ಯು ಹ್ಯಾವ್ ಟು ಅಪ್ರೋಚ್. ನೀವು ಡೈರೆಕ್ಟ್ NSE BSE ಹೋದ್ರೆ ಅಕೌಂಟ್ ಓಪನ್ ಆಗಲ್ಲ. NSE BSE ಅವರು ಯಾರಿಗೆ ಅಪಾಯಿಂಟ್ ಮಾಡಿರ್ತಾರೆ ಹೇಳಿ ವಿನಯ್? ಬ್ರೋಕರ್ಸ್ಗೆ. ಓಕೆ, ಸೊ ಈ ಬ್ರೋಕರ್ ದಲ್ಲಿ ಯು ಕ್ಯಾನ್ ಓಪನ್ ಟ್ರೇಡಿಂಗ್ ಅಕೌಂಟ್ ಮತ್ತೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೇಕು. ಓಕೆ, ಸೊ ಇದು NSE BSE MCX NCDX ಇವೆಲ್ಲ ಯಾರ ನಿಗರಾಣಿಯಲ್ಲಿ ಇರ್ತದೆ ಹೇಳಿ ವಿನಯ್ ನೋಡೋಣ? ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಹಂಗೆ ಬ್ಯಾಂಕ್ಸಿಗೆ ಹೆಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅಲ್ಲ, ಹಂಗೆ ನಮ್ದು ಕ್ಯಾಪಿಟಲ್ ಮಾರ್ಕೆಟಿಗೆ ಹೆಡ್ ಈಸ್ ಸೆಬಿ. ಓಕೆ, ಹಾಗಾದ್ರೆ 2 ಸ್ಟಾಕ್ ಎಕ್ಸ್ಚೇಂಜ್ ಅಂತ ನಾನು ಅಗಲೈತಾ ಹೇಳ್ತಾ ಇದ್ದೆ, ನಿಫ್ಟಿ ಮತ್ತೆ ಸೆನ್ಸೆಕ್ಸ್. ಒಪ್ತೀರಾ ವಿನಯ್? ಸೊ ಎವ್ರಿ ಒನ್ ಚಾಟ್ ಬಾಕ್ಸ್ ನಲ್ಲಿ ಅಟ್ ಲೀಸ್ಟ್ 5 ಕಂಪನಿ ನೇಮ್ ಅನ್ನ ಟೈಪ್ ಮಾಡಿ. ಎವ್ರಿ ಒನ್ ಅಂದ್ರೆ ನಾನು ಮುಂದೆ ಹೋಗ್ತೇನೆ. ನಿಫ್ಟಿ 50, ನಿಫ್ಟಿಯಲ್ಲಿ 50 ಕಂಪನಿ ಇದಾವೆ, ನಿಮಗೆ ನಿಮ್ಮ ಎದುರಿಗೆ ಕಾಣಿಸ್ತಾ ಇದೆ. ಇದರಲ್ಲಿ ಒಂದು 5 ಕಂಪನಿ ಹೆಸರನ್ನ ಟೈಪ್ ಮಾಡಿ. 5 ಕಂಪನಿ ಹೆಸರನ್ನ ಟೈಪ್ ಮಾಡಿ ಅಟ್ ಎ ಟೈಮ್. 5 ಕಂಪನಿ ಹೆಸರಿರ್ತಾವೆ. ನನಗೆ ನೀವೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಖಾತ್ರಿ ಆಗ್ತದೆ. ಕ್ಯೂ. ಓಕೆ, ಓಕೆ.
ನೋಡಿ ಅದ ನೀವೇನ್ ಎಲ್ಲ ಹೆಸರು ಬರ್ದಿದ್ದೀರೋ ಅವೇ ಸೆನ್ಸೆಕ್ಸ್ ದಲ್ಲೂ ಇದಾವೋ ಇಲ್ಲೋ ನೋಡಿ ನೋಡೋಣ. ನೀವೇನ್ ಕಂಪನಿ ಹೆಸರು ಟೈಪ್ ಮಾಡಿದಿರಲ್ಲ, ಪ್ಲೀಸ್ ಚೆಕ್ ವೆದರ್ ದೇ ಆರ್ ಅವೈಲೇಬಲ್ ಇನ್ ದ ಸೆನ್ಸೆಕ್ಸ್ ಆರ್ ನಾಟ್. Sir, some available there, sir. ಅಲ್ಲಿ 50 ಕಂಪನಿ, ಇಲ್ಲಿ 30 ಕಂಪನಿ. Okay. ಓಕೆ, ದಟ್ ಐ ವಿಲ್ ಶೋ ಯು. ಈಗ ಯಾವ್ದು ಇದಾವೆ ದಟ್ ಐ ವಿಲ್ ಶೋ ಯು. ಓಕೆ, ಎರಡೇ ನಿಮಿಷದಲ್ಲಿ ತೋರಿಸ್ತೇನೆ. Now, why people are more attracted towards share market? ವಿನಯ್, ನಿಮ್ದು ಏಜ್ ಎಷ್ಟು ಕೇಳ್ಬೋದಾ ವಿನಯ್? 30, sir. ಓಕೆ, ಹಾಗಾದ್ರೆ ನೀವು ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಗೆ ಕೇಳಿ, 1989 ಬ್ಯಾಂಕ್ ದವರು FD ಮೇಲೆ 16% ಕೊಡ್ತಿದ್ರು ವಿನಯ್. Okay. ಎಷ್ಟು ಹೇಳಿ? 16%. Okay. 16%. ಆಮೇಲೆ 89ರಿಂದ 99 ಬರೋದ್ರೊಳಗೆ 16 ಇದ್ದಿದ್ದು ಎಷ್ಟಾಯ್ತು ವಿನಯ್? 13%. 13 ಆಯ್ತು. ಮತ್ತೆ 2009 ಎಷ್ಟಾಯ್ತು? 10%. 10. 19 ಎಷ್ಟಾಗಿದೆ? 6. ಈಗ ಇವನ್ 29 ಇದೇ ರೇಂಜ್ ದಲ್ಲಿ ಇರ್ತದೆ, 6 to 7. ಈಗ ವಿಚಾರ ಮಾಡಿ, ಮುಂದೆ ಇಂಡಿಯಾ ಡೆವಲಪ್ಡ್ ಕಂಟ್ರಿ ಆತಂದ್ರೆ ಬೈ 2039 ಅಗೇನ್ ದೇರ್ ಇಸ್ ಎ ರಿಡಕ್ಷನ್ ಆಫ್ 3% ಆಗ್ಬೋದಲ್ಲ ವಿನಯ್? Yes, sir. ಆಗ್ಬೋದು. ಓಕೆ, ಸೊ ಹೀಗಾಗಿ ಮೆನಿ ಪೀಪಲ್ ಆರ್ ಅಟ್ರಾಕ್ಟಿಂಗ್ ಟುವರ್ಡ್ಸ್ ಶೇರ್ ಮಾರ್ಕೆಟ್. Okay. ಓಕೆ, Okay. ಹಾಗಾದ್ರೆ ನಮ್ ದುಡ್ಡು ಡಬಲ್ ಆಗ್ಲಿಕ್ಕೆ ಹಿಯರ್ ಐ ವಿಲ್ ಟೆಲ್ ಯು ಒನ್ ಥಿಂಗ್. ಗೊತ್ತಿರ್ಬೋದು ನಿಮಗೆ, ವಿ ಕಾಲ್ ಇಟ್ ಆಸ್ ರೂಲ್ ಆಫ್ 72 ಅಂತ ಕರಿತೇವೆ. ಒಂದು ಲಾಜಿಕ್ ಇದು. ಏನಪ್ಪ ಇದರ ಅರ್ಥ ವಿನಯ್? Yes, sir. ಈಗ ನೀವು ನನಗೆ ಹೇಳಿ, ನಿಮ್ ದುಡ್ಡು 3 ವರ್ಷದಲ್ಲಿ ಡಬಲ್ ಆಗ್ಬೇಕಪ್ಪ Okay. ಅಂದ್ರೆ 72 ಡಿವೈಡೆಡ್ ಬೈ 3 years ಅಂದ್ರೆ 3 2 3 4 ಅಂದ್ರೆ ಇಯರ್ಲಿ ನೀವು ಎಷ್ಟು ಪರ್ಸೆಂಟ್ ಅರ್ನ್ ಮಾಡ್ಬೇಕು ಹೇಳಿ ವಿನಯ್? 24%. ಅರ್ನ್ ಮಾಡಿದ್ರೆ ಯುವರ್ ಮನಿ ವಿಲ್ ಗೆಟ್ ಡಬಲ್ ಇನ್ ಹೌ ಮೆನಿ ಇಯರ್ಸ್? 3 years. 3 years. ಇಲ್ಲ ಸರ್, ನನಗೆ 6 ವರ್ಷದಲ್ಲಿ ಡಬಲ್ ಆದ್ರೆ ಸಾಕು. 72 ಡಿವೈಡೆಡ್ ಬೈ 6 ಮಾಡಿ, ಅಂದ್ರೆ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಅರ್ನ್ ಮಾಡಿದ್ರೆ ಸಾಕು? 12%. Yes, sir. ಓಕೆ, ಈಗೆಲ್ಲ ಬ್ಯಾಂಕ್ದವ್ರು ನಮಗೆ 6% ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ವಿನಯ್. ಒಪ್ತೀರಾ? ಹೌದು ಸರ್. ಅಂದ್ರೆ ಮನಿ ಡಬಲ್ ಆಗ್ಲಿಕ್ಕೆ ಎಷ್ಟು ವರ್ಷ ಬೇಕು ವಿನಯ್? 12 years. 12 years ಬೇಕು. ಸೊ ನಾನ್ ಹೇಳೋದು, ಮಾರ್ಕೆಟ್ ದಲ್ಲಿ ಸರಿಯಾಗಿ ಎಜುಕೇಶನ್ ತಗೊಂಡು ಯು ಕೀಪ್ ದ ಗೋಲ್ ಆಫ್ ಡಬಲಿಂಗ್ ಮನಿ ಇನ್ 3 years, ವಿಚ್ ಈಸ್ ಆರಾಮ್ಸೆ ಪಾಸಿಬಲ್ ಇದೆ. ಓಕೆ, ಬಟ್ ರಾತ್ರೋರಾತ್ರಿ ಡಬಲ್ ಮಾಡ್ತೀನಿ ಅನ್ನೋ ಕನಸು ಇಟ್ಕೊಂಡು ಬರಬಾರ್ದು ಅಷ್ಟೇ. ಓಕೆ, ಇದನ್ನೇ ವಿ ಕಾಲ್ ಇಟ್ ಆಸ್ ರೂಲ್ ಆಫ್ 72. ಇಲ್ಲಿ ನೋಡಿ, 12% ಇಂಟ್ರೆಸ್ಟ್ ಇದ್ರೆ ವಿನಯ್, ಸೊ 72 ಡಿವೈಡೆಡ್ ಬೈ 12 ಅಂದ್ರೆ ನಿಮ್ ದುಡ್ಡು ಎಷ್ಟು ವರ್ಷದಲ್ಲಿ ಡಬಲ್ ಆಗ್ತದೆ ಹೇಳಿ ವಿನಯ್? Others, please reply within how many years? If 12% is there, money will get double. That is 72 divided by 12 and 6 years. 10% ಇತ್ತಂದ್ರೆ 72 divided by 10, 7.2 years. Okay. ಸೊ ಹಾಗೆ ಇಫ್ ಯುವರ್ ಇನ್ವೆಸ್ಟ್ಮೆಂಟ್ 8 ವರ್ಷಕ್ಕೆ ಡಬಲ್ ಆಗ್ಬೇಕಪ್ಪ ಅಂದ್ರೆ ಅಟ್ ಲೀಸ್ಟ್ 9% ಇಂಟ್ರೆಸ್ಟ್ ನಮಗೆ ವರ್ಷಕ್ಕೆ ಬರಲೇಬೇಕು. ಟೆಲ್ ಮಿ, ಅಂಡರ್ಸ್ಟುಡ್ ದಿಸ್ ರೂಲ್ ಆಫ್ 72? ಎವ್ರಿ ಒನ್, ಯಾರು ಫಸ್ಟ್ ಟೈಮ್ ರೂಲ್ ಆಫ್ 72 ಕೇಳಿದವರು ಫಸ್ಟ್ ಟೈಮ್ ಅಂತ ಸ್ವಲ್ಪ ಟೈಪ್ ಮಾಡಿ ತಿಳಿಸಿ. ಅಟ್ ಲೀಸ್ಟ್ ಒಂದಿಬ್ರಾದ್ರೂ ಕೇಳಿದ್ರೆ ನನಗೆ ಹೇಳಿದಕ್ಕೆ ಸಂತೋಷ ಆಗ್ತದೆ. ರೂಲ್ ಆಫ್ 72. ಓಕೆ, ಆತ್ಮಾನಂದ್, ನಿಶಾ ಮೇಡಮ್, ಓಕೆ, ಥ್ಯಾಂಕ್ ಯು. ಅಟ್ ಲೀಸ್ಟ್ ಒಂದಿಬ್ಬರಿಗಾದ್ರೂ ಹೊಸದಾಗಿ ಗೊತ್ತಾಯ್ತಲ್ಲ, ನೆನಪಿಟ್ಬಿಡಿ. ದಿಸ್ ಯು ಹ್ಯಾವ್ ಟು ಅಪ್ಲೈ ಇನ್ ಅವರ್ ಶೇರ್ ಮಾರ್ಕೆಟ್. ಓಕೆ, ಸೊ ಎವ್ರಿ ಒನ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್. ಈ ಸ್ಕ್ರೀನ್ ಶಾಟ್ ಕಂಪಲ್ಸರಿ ತಗೊಳ್ಳಿ.
ನೆನಪಿಡಿ, in investing, always remember that Rome was not built in a day. But in trading, always remember that Hiroshima and Nagasaki were destroyed in a day. Why people are losing more than 90% because of trading. ಅದೇ ಇನ್ವೆಸ್ಟ್ಮೆಂಟ್ ಅಂತ ಹೋಗ್ಬಿಟ್ರೆ ನೋ ಪ್ರಾಬ್ಲಮ್ ಆಟ್ ಆಲ್. ನೋ ಡೌಟ್ ಇಲ್ಲೇನೋ ಕೆಲವೊಮ್ಮೆ ಲಾಸ್ ಆಗೋ ಪಾಸಿಬಲ್ ಇರುತ್ತೆ, ಬಟ್ ನಾಟ್ ಲೈಕ್ ದಿಸ್. Okay, now I will show you which are those. ವಿನಯ್, ಕೇಳಿಸ್ತಾ ಇದೆ? Yes, sir. ಕೇಳಿಸ್ತಾ ಇದೆ ಸರ್. ಓಕೆ, ಹಾಗಾದ್ರೆ ನಾವು ಲೆಟ್ ಮಿ ಗೋ ಟು ದಿಸ್. ಹಾ, ಈಗ ಇಲ್ಲಿ ನೋಡಿ, ನಿಫ್ಟಿ 50. ಇವತ್ ನಿಫ್ಟಿ 50ಯಲ್ಲಿ ವಿನಯ್ ಎಷ್ಟು ಕಂಪನಿ ಇತ್ತು, ಎಷ್ಟು ಕಂಪನಿ ಡೌನ್ ಇತ್ತು ಹೇಳಿ ನೋಡೋಣ. 18 ಕಂಪ್ನಿ ಅಪ್ ಇತ್ತು ಸರ್. ಹಾ, 32 ಕಂಪ್ನಿ ಡೌನ್ ಇತ್ತು. ಹೌದಾ? ಈಗ ಇಲ್ಲಿದೆ ನೋಡಿ, ನಿಫ್ಟಿಯಲ್ಲಿ ಹೇಳಿ ಯಾವ್ದಾವ್ದು ಕಂಪನಿ ಕಾಣಿಸ್ತಾ ಇದೆ ನಿಮಗೆ? ಇಲ್ಲಿ M&M ಕಾಣಿಸ್ತಾ ಇದೆ, Yes, sir. M&M ಇದೆ, ಮಾರುತಿ, NTPC, ಸನ್ ಫಾರ್ಮಾ, L&T, ಟಾಟಾ ಸ್ಟೀಲ್. ಇಲ್ಲಿ ನೋಡಿ HDFC, ICICI ಕಾಣಿಸ್ತಾ ಇದೆನಾ? Yes, sir. Yes, sir. Visible. ಓಕೆ, ಇದು ನಿಫ್ಟಿ ಇದಾಯ್ತು. ಸೆನ್ಸೆಕ್ಸ್ ದಲ್ಲಿ 30 ಕಂಪನಿ ಇರ್ತವೆ. ಹೇಳಿ 30ರಲ್ಲಿ ಎಷ್ಟು ಗ್ರೀನ್ ಇತ್ತು, ಎಷ್ಟು ರೆಡ್ ಇತ್ತು? ಇನ್ನೊಂದು ಗ್ರೀನ್ ಇದೆ ಸರ್, 19. Yes, 19 are in red. Okay. So let me know. ಇಲ್ಲಿವರೆಗೆ ಹೇಳಿದ ಅರ್ಥ ಆಗಿದ್ರೆ ಪ್ಲೀಸ್ ರಿಪ್ಲೈ. ಸರ್ ಚಾಟ್ ಬಾಕ್ಸ್ ಅಲ್ಲಿ ಒಬ್ರು ಮೆಸೇಜ್ ಮಾಡಿದ್ದಾರೆ, ವೈ ಟು ಟೇಕ್ 72 ನಂಬರ್ ಅಂತ ಹೇಳಿ. ನೀವು ರೂಲ್ ಆಫ್ 72 ಹೇಳಿದ್ರಲ್ಲ. ಒಂದೇ ನಿಮಿಷ ಸರ್, ಲಾಜಿಕ್ ಅಂತ ಹೇಳಿದೆ, ಅದಕ್ಕೆ ಆನ್ಸರ್ ಇರ್ಬೋದಿಲ್ಲ. ದಟ್ ಈಸ್ ಲಾಜಿಕ್ ಮೇಡಮ್. ಓಕೆ. ಓಕೆ, ದಟ್ ಈಸ್ ಓನ್ಲಿ ಲಾಜಿಕ್. ಮತ್ತೆ ಯಾಕೆ ಏನಾದ್ರು ಡೌಟ್ ಕೇಳೋದಿದ್ರೆ ಪ್ಲೀಸ್ ಯು ಕ್ಯಾನ್. ಇವತ್ತು ಹೇಳಿದ್ರಲ್ಲಿ ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಸರ್ ನೀವು ನಾಳೆ. ಹಾ, ಹೇಳಿದ್ದೀನಿ. ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಅಕಾರ್ಡಿಂಗ್ ಟು ಇಕ್ವಿಟಿ ಮಾರ್ಕೆಟ್ ಇಸ್ ಬೈಯಿಂಗ್ ಆರ್ ಸೆಲ್ಲಿಂಗ್ ಆಫ್ ಇಕ್ವಿಟಿ ಶೇರ್ಸ್ ಟು ಎ ಕಂಪ್ನಿ, ರೈಟ್? ಒನ್ಸ್ ಅಗೇನ್, ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಹಾ. ಬೈಯಿಂಗ್ ಆರ್ ಸೆಲ್ಲಿಂಗ್ ಆಫ್ ಇಕ್ವಿಟಿ ಶೇರ್ಸ್ ಟು ಎ ಕಂಪ್ನಿ. ನೋ, ಕಂಪನಿ ರೂಲೇ ಇರಂಗಿಲ್ಲ ರೀ. ಯಾವುದೋ ಇನ್ವೆಸ್ಟರ್ ಕಡೆ ಇರ್ತದೆ, ಯಾವುದೋ ಇನ್ವೆಸ್ಟರ್ ಖರೀದಿ ಮಾಡ್ತಾನೆ ಅದನ್ನ. ಈಗ ನಿಮಗೆ ನಾಳೆ SBI ಶೇರ್ಸ್ ಬೇಕಪ್ಪ, ಓಕೆ? ನಿಮ್ದು ಅದಕ್ಕೆ ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕು, ಒಂದು ಟ್ರೇಡಿಂಗ್ ಅಕೌಂಟ್ ಇರಬೇಕು. ನಿಮಗೆ ಜಗತ್ನಲ್ಲಿ ಯಾವ ಮಾಡ್ತಾ ನಿಮಗೂ ಗೊತ್ತಿರಂಗಿಲ್ಲವೇನೆ, ನನಗೂ ಗೊತ್ತಿರಂಗಿಲ್ಲ. ಓಕೆ, ಸೊ ಆನ್ಲೈನ್ ದಲ್ಲಿ ನಿಮಗೆ 100 ಶೇರ್ ಬೇಕಾ, ಯಾವ ರೇಟಿಗೆ ಬೇಕು, ನನಗೆ 800 ರೂಪಾಯಿ ಬೇಕಂತ ನೀವು ಆರ್ಡರ್ ಹಾಕಿ ಇಟ್ಬಿಡ್ಬೋದು. SBI 800 ಬಂದ್ರೆ ನಿಮ್ದು ಟ್ರೇಡ್ ಎಕ್ಸಿಕ್ಯೂಟ್ ಆಗ್ತದೆ, ಇಲ್ಲ ಆಗೋದಿಲ್ಲ ಅಷ್ಟೇ. ಓಕೆ, ಕಂಪನಿಯಿಂದ ಖರೀದಿನೇ ಮಾಡಂಗಿಲ್ಲ. ಕಂಪನಿಯಿಂದ ಖರೀದಿ ಮಾಡೋ ಅವಕಾಶ ಓನ್ಲಿ ಇನ್ IPO ಅಷ್ಟೇ. ಸರ್ ಇನ್ ಜನರಲ್ ವರ್ಡ್ ಅಲ್ಲಿ ಇಕ್ವಿಟಿ ಅಂದ್ರೆ ಏನು ಸರ್? ಜನರಲ್ ಅದೇ ಕಂಪನಿದ ಶೇರ್ಸ್ ಸರ್ ಅಷ್ಟೇ. ಇಕ್ವಿಟಿ ಅಂದ್ರೆ ಮಾಲೀಕತ್ವ ಅಂತ ಹೇಳಿ. ಓಕೆ, ಈಗ ನೀವು ಇಕ್ವಿಟಿ ಶೇರ್ ಹೋಲ್ಡರ್ ಅಂತ ಹೇಳಿ SBI ನೀವು 1000 ಶೇರ್ ಖರೀದಿ ಮಾಡಿದ್ರೆ 1000 ಶೇರ್ ಅದು ಮಾಲಕರಾದ್ರ. ಓಕೆ, ಫೈನ್. ಓಕೆ, ಹಾಗಾದ್ರೆ ನಾಳೆ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು, ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಏನು, ಅದರ ಬಗ್ಗೆ ಡಿಸ್ಕಷನ್ ಮಾಡುತ್ತೆ. ಓಕೆ, ಸೊ ಲೆಟ್ ಮೀ ನೋ ಯಾರೆಲ್ಲ ಇವತ್ತು ಫಸ್ಟ್ ಸೆಷನ್ ಜಾಯಿನ್ ಆಗಿದ್ರ, ಸ್ವಲ್ಪ ಏನಾದ್ರು ಒಂದು 2% ಆದ್ರೂ ಅರ್ಥ ಆಯ್ತಾ? ಯಾರು ಇವತ್ತು ಫಸ್ಟ್ ಸೆಷನ್ ಜಾಯಿನ್ ಆಗಿದ್ದೀರಾ, ಕೈಂಡ್ಲಿ ರಿಪ್ಲೈ. ಅಂಡ್ ಇವನ್ ನಿನ್ನೆ ಜಾಯಿನ್ ಆದವು. ಓಕೆ ಆತ್ಮನ, ಥ್ಯಾಂಕ್ ಯು. ಎಸ್, 5 ನಿಮಿಷ ಟೈಮ್ ಕೊಡ್ತೀನಿ. ಯಾರಿಗಾದ್ರೂ ಡೌಟ್ ಇತ್ತು ಅಂದ್ರೆ ಯು ಕ್ಯಾನ್.
ಸಿ ಟ್ರೇಡಿಂಗ್ ಜರ್ನಿ ಈಸ್ ತುಂಬಾನೇ ಇದೆ. ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್, ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್, ಅಂಡ್ ಇಟ್ ಈಸ್ ಮೈ ಅಶ್ಯೂರೆನ್ಸ್ ಐ ವಿಲ್ ಮೇಕ್ ಯು ಟು ದ ಟ್ರೇಡರ್ ಆಸ್ ವೆಲ್ ಆಸ್ ಇನ್ವೆಸ್ಟರ್, ಎರಡು ಮಾಡಿ ಕೊಡ್ತೇನೆ ನಾನು ನಿಮಗೆ. ಫೇಸ್ ವ್ಯಾಲ್ಯೂ ಸಿದ್ಲಿಂಗೇಶ್ ಅವರೇ, ಅದು ಕಂಪನಿ ಡಿಸೈಡ್ ಮಾಡ್ತದೆ. ಇಶ್ಯೂ ಪ್ರೈಸು ಕಂಪನಿ ಡಿಸೈಡ್ ಮಾಡ್ತದೆ. ಕಂಪನಿ ವ್ಯಾಲ್ಯೂ ಚೆನ್ನಾಗಿತ್ತಂದ್ರೆ ₹2 ಶೇರನ್ನ ₹1,000 ಬಿಡ್ತಾರೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂಯೇಷನ್ ಆಫ್ ಕಂಪನಿ, ಗುಡ್ ವಿಲ್ ಆಫ್ ಕಂಪನಿ. ಹಾ ಎಸ್, ರೆಕಾರ್ಡೆಡ್ ಕ್ಲಾಸ್ ಕಳಿಸ್ತೇನೆ. ನಿಶಾ ಅವರೇ, ಸ್ವಲ್ಪ ಹ್ಯಾಂಡ್ ರೈಸ್ ಮಾಡ್ಬೋದಾ? ಓಕೆ, ಒಂದೇ ನಿಮಿಷ. ಹಾ ಹಾ, ನಿಶಾ ಅವರೇ ಅನ್ಮ್ಯೂಟ್ ಮಾಡಿದ್ದೇನೆ. ಹಲೋ ಹಲೋ. ಹಲೋ. ಹಲೋ ಮೇಡಮ್. ಹಾ ಸರ್, ಅದು ನೀವು ಟೈಪ್ಸ್ ಆಫ್ ಟ್ರೇಡರ್ಸ್ನಾಗ ಲಾಸ್ಟಿಗೆ ಇದು ಹೇಳಿರಿ, FII ಮತ್ತು ಹಾ, DII. ಓಕೆ. ಹಾ, ಅದು ಅರ್ಥ ಆಗ್ಲಿಲ್ಲ ಸರ್. ಹೇಳ್ತೇನೆ, ಒಂದೇ ನಿಮಿಷ. ಸರ್ ಇವರು ಬಿಗ್ ಪ್ಲೇಯರ್ಸ್ ಅಲ್ಲ ಸರ್, FII. FIIs ಅಂದ್ರೆ ಮೇಡಮ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂತ. ಹಾ ಸರ್. ರಿಪೀಟ್ ಮಾಡ್ಬೋದಾ ಮೇಡಮ್? FIIs ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್, ಇನ್ವೆಸ್ಟರ್ಸ್. ಸಿಂಪಲ್ ಅಂದ್ರೆ ವಿದೇಶಿ ಹೂಡಿಕೆದಾರ. ಓಕೆ, ಹ್ಮ್. ಯಾರ್ಯಾರಂತ ಹೇಳ್ತೇನೆ. ಹ್ಯಾವ್ ಯು ಹರ್ಡ್ ಮಾರ್ಗನ್ ಸ್ಟ್ಯಾನ್ಲಿ ಅಂತ ಕಂಪನಿ ಕೇಳಿದೀರಾ? ಸಿಟಿ ಬ್ಯಾಂಕ್ ಅವೆಲ್ಲ ಅಮೆರಿಕ. ಒಟ್ಟು ಹೊರದೇಶದ ಇನ್ವೆಸ್ಟರ್ಸ್ ಗೆ ಏನಂತ ಕರಿತೇವೆ ಮೇಡಮ್ ಹೇಳಿ? ಫಾರಿನ್ ಇನ್ವೆಸ್ಟರ್ಸ್. FIIs ಕರಿತೇವೆ. ಓಕೆ. ಹಾ. ಎರಡನೇದು ಹಾ. DIIs ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ಅಂದ್ರೆ ಭಾರತದ್ದು, ಸೇ ಫಾರ್ ಎಕ್ಸಾಂಪಲ್ SBI, LIC, ಹ್ಮ್. HDFC, ಹ್ಮ್. ಓಕೆ, ಇವರೆಲ್ಲ ಏನ್ ಹ್ಮ್. ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಮೇಡಮ್, ಅವ್ರಿಗೆ DIIs ಅಂತ ಕರೀತೇವೆ. ಹ್ಮ್. ಹ್ಮ್. ಓಕೆ, ಸೊ ಒಂದು ಹ್ಮ್. ನೆನಪಿಡಿ, FIIs ಅಂದ್ರೆ ವಿದೇಶಿ ಹೂಡಿಕೆದಾರರು, DIIs ಅಂದ್ರೆ ಇಂಡಿಯಾ. ಓಕೆ, ಇವ್ರಿಗೆ ಮಾರ್ಕೆಟ್ ದಲ್ಲಿ ವಿ ಕಾಲ್ ದಮ್ ಆಸ್ ಬಿಗ್ ಪ್ಲೇಯರ್ಸ್ ಅಂತ ಕರಿತೇವೆ. ಇವ್ರದ್ದು ಇನ್ವೆಸ್ಟ್ಮೆಂಟ್ ಇಲ್ಲಿದೆ ನೋಡಿ. ಇವತ್ತು FIIs ಮೇಡಮ್, ಇಲ್ಲಿ ನಾನು ಒಂದು ರೌಂಡ್ ಮಾಡಿದ್ದೇನೆ, ಎಷ್ಟಿದೆ ಫಿಗರ್ ಓದ್ಬೋದು? ಅದು ಹಾ ಸರ್. 3,398. ಏನ್ ಮೇಡಮ್ ಅದು? ಹಾ. ಅಲ್ಲ, 3,398 ಅಲ್ಲ, ಏನ್ ಹೇಳಿ ಅದು? ಕ್ರೋರ್ಸ್. ಓಕೆ, ಇಷ್ಟದ ಇಷ್ಟದ ಮಾರಾಟ ಮಾಡಿದ್ರು ಮೇಡಮ್ ಇವು. ಓಕೆ, ಆದ್ರೆ ಅದನ್ನು ಒಬ್ರು ಖರೀದಿ ಮಾಡ್ಬೇಕಲ್ಲ ಮೇಡಮ್. ಯಾರು ಖರೀದಿ ಮಾಡಿದ್ರು ಅದನ್ನ? ಹೌದು. DIIs ಖರೀದಿ ಮಾಡಿ. DII ಕ್ಯಾಶ್ ಮಾರ್ಕೆಟ್. ಹಾ. ಸೊ ಹೀಗೆ, ಸೊ ಹಾಗಾದ್ರೆ ಮಾರ್ಕೆಟ್ ಮೊದಲು ಏನಿತ್ತು ಮೇಡಮ್, FIIs ಮಾರಾಟ ಮಾಡಿಬಿಟ್ರೆ ಇಂಡಿಯಾ ಮಾರ್ಕೆಟ್ ಕೊಲಾಪ್ಸೇ ಆಗ್ತಿತ್ತು. ಈಗ ಇಲ್ಲಿ FIIs ತೋರಿಸ್ತಾ ಇದೆ ನೋಡಿ, ಕಂಟಿನ್ಯೂಸ್ ಸೆಲ್ ಮಾಡ್ತಾ ಇದ್ದಾರೆ ಮೇಡಮ್. ಓಕೆ, ಬಟ್ ಟುಡೇ ಒಂದು ನ್ಯೂಸ್ ನಾನು ತೋರಿಸ್ತೇನೆ ಎವ್ರಿ ಒನ್. ಮ್ಯೂಚುವಲ್ ಫಂಡ್ inflows in July 2025. ಮೇಡಮ್ ಇದು ಓದ್ತೀರಾ ಸ್ವಲ್ಪ? ಇನ್ ಜುಲೈ 2005 ಕೊಟ್ಟನ ನಾನು, ಸಾರಿ 2025 ಕೊಡ್ಬೇಕಿತ್ತು. ಮೇಡಮ್ ಇದು ಸ್ವಲ್ಪ ಓದ್ತೀರಾ ಇಲ್ಲಿ? ಹಾ ಸರ್. ಓದಿ, ಇದು ಕಾಣಿಸ್ತಾ ಇದೆನಾ? ಇದು
42,702 crores inflow into equity mutual fund. Okay. So driven largely by investment. So first time ಇಷ್ಟು ಇನ್ವೆಸ್ಟ್ಮೆಂಟ್ ಆಗಿದ್ದು. ಹ್ಮ್ ಅಂದ್ರೆ ಹೀಗಾಗಿ ಇಂಡಿಯನ್ ಮಾರ್ಕೆಟ್ FIIs ಅಷ್ಟು ಮಾರಾಟ ಮಾಡಿದ್ರು, ಇವರೆಲ್ಲ DIIs ಮೇಡಮ್ ಎಲ್ಲ ಇಲ್ಲಿ ಇನ್ವೆಸ್ಟ್ ಮಾಡಿದ್ರು. ಓಕೆ, ಹ್ಮ್ ಹ್ಮ್ ಹೀಗಾಗಿ ಮಾರ್ಕೆಟ್ ರನ್ ಆಗ್ತಾ ಇದೆ. ಓಕೆ, ಐ ಹೋಪ್ ಐ ಮೇಡ್ ಇಟ್ ಕ್ಲಿಯರ್ ಮೇಡಮ್. ಹಾ ಸರ್ HNI ಅಂದ್ರಿ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಅಂದ್ರೆ ಈಗ High? ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಓಕೆ ಸರ್ ಅಂದ್ರೆ ಈಗ 100 ಕೋಟಿ 200 ಕೋಟಿ ಎಲ್ಲ ಹಾಕ್ತಾರಲ್ಲ ಮೇಡಮ್, ಓಕೆ HNI. ರಿಟೇಲರ್ಸ್ ಅಂದ್ರೆ ನಾನು ನೀವು. HNI ಅಂದ್ರೆ any one person can invest this much of amount, Yes, sir. any one person. You search today in Google Rakesh Jhunjhunwala, late Okay. Rakesh Jhunjhunwala. Okay. His wife Rekha Okay, ಹಾ Jhunjhunwala. ಹಾ ಹಾ ಸರ್ Okay, ದಮಾನಿ ಅಂತ ಕೇಳಿರ್ಬೇಕು ಹಾ. ಹೆಸರು. ಕೇಡಿಯಾ ಇವರೆಲ್ಲ ಹೆಚ್ಚಾಗ. ಹ್ಮ್ 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 Okay. ಹ್ಮ್ ಹ್ಮ್ I hope it is clear. Okay, ಮತ್ತೆ ಯಾರಿಗೆ ಏನಾದ್ರು sir. ಡೌಟ್ ಇದ್ರೆ ಓಕೆ ಥ್ಯಾಂಕ್ ಯು. ಮತ್ತೆ ಯಾರಿಗೆ ಏನಾದ್ರು ಡೌಟ್ ಇದ್ರೆ ಪ್ಲೀಸ್. ಥ್ಯಾಂಕ್ ಯು ಸರ್. तो ठीक देन ಯಾರಿಗೂ ಏನು ಡೌಟ್ ಇಲ್ಲ ಅಂದ್ರೆ we'll end up today's session. See you tomorrow with the same time. Thank you very much. Good night. Thank you.